ಓಂ ಗುರುಭ್ಯೋ ನಮಃ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಶಿಸ್ತು, ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಅದ್ಭುತ ತಾಳ್ಮೆಯನ್ನು ನೋಡಿ ಯಶಸ್ಸು ಮತ್ತು ಸಮಾಜದಲ್ಲಿನ ಮತ್ತು ಅದ್ಭುತ ತಾಳ್ಮೆಯನ್ನು ನೋಡಿ ಇಡೀ ಜಗತ್ತೇ ಬೆರಗಾಗುತ್ತೆ. ಆದರೆ ನಿಮ್ಮ ಇಡೀ ಸಕ್ಸಸ್ಸು ಮತ್ತು ಸಮಾಜದಲ್ಲಿನ ಉನ್ನತ ಬೆಳವಣಿಗೆಯನ್ನು ಅವರಿಗೆ ನಿಮ್ಮ ಯಶಸ್ಸನ್ನು ನೋಡಿ ಸಹಿಸೋದಕ್ಕೆ ಆಗೋದಿಲ್ಲ. ನಿಮ್ಮ ರಕ್ತವನ್ನು ಹೀರಿ ನಿಮ್ಮನ್ನು ಸಜೀವವಾಗಿ ಮಣ್ಣನ್ನು ಮಾಡೋದಕ್ಕೆ ಈ ಇಬ್ಬರು ಶತ್ರುಗಳು ಕರಾಳ ಸತ್ಯವನ್ನು ಇಂದು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಆ ಶತ್ರುಗಳು ಯಾರು, ಅವರ ರೂಪ ಏನು, ಅವ್ರ ಬಣ್ಣ ಏನು, ಅವರು ಯಾಕೆ ನಿಮಗೆ ಈ ಥರ ಮಾಡ್ತಾ ಇದ್ದಾರೆ ಅಂತ. ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಿಬಿಡಿ, ಕೊನೆಯವರೆಗೂ ನೋಡಿ. ತಾಂತ್ರಿಕ ಕುಂಡದಲ್ಲಿ ನಿಮ್ಮನ್ನು ಮುಗಿಸೋದಕ್ಕೆ ಆ ಇಬ್ಬರು ವ್ಯಕ್ತಿಗಳು ನಿಮ್ಮ ಹೆಸರಿನ ಆಹುತಿಯನ್ನು ಕೊಡ್ತಿದ್ದಾರೆ. ಆ ಇಬ್ಬರು ವ್ಯಕ್ತಿಗಳು ಬೇರೆ ಯಾರು ಅಲ್ಲ, ನಿಮ್ಮ ಹತ್ತಿರನೇ ಇರುವ ಶತ್ರುಗಳಾಗಿರ್ತಾರೆ. ಅವರು ಮುಖಕ್ಕೆ ಮುಖವಾಡವನ್ನು ಹಾಕ್ಕೊಂಡಿರ್ತಾರೆ. ಅವರು ಶತ್ರು ಅಂತ ಗೊತ್ತಾಗೋದಿಲ್ಲ. ಅವರು 13 ವರ್ಷಗಳಿಂದ ನಿಮ್ಮ ಮತ್ತು ನಿಮ್ಮ ಇಡೀ ಪರಿವಾರದ ಮೇಲೆ ತಾಂತ್ರಿಕ ಕ್ರಿಯೆಗಳು, ಬ್ಲ್ಯಾಕ್ ಮ್ಯಾಜಿಕನ್ನು ನಿರಂತರವಾಗಿ ಮಾಡಿಸ್ತಾ ಬರ್ತಾ ಇದ್ದಾರೆ. ನಿಮ್ಮ ಮೇಲಿರುವ ಶನಿದೇವನ ಕೃಪೆ ಮತ್ತು ನಿಮ್ಮ ಅಚಲವಾದ ಕಾರ್ಯಕ್ಷಮತೆಯನ್ನು ಧೂಳಿಪಟ ಮಾಡೋದಕ್ಕೆ ಇವರು ತಮ್ಮ ಎಲ್ಲ ಹದ್ದುಗಳನ್ನು ಮೀರಿ, ಬೌಂಡ್ರಿಯನ್ನು ಮೀರಿ ಅವರು ಪ್ರಯತ್ನ ಮಾಡ್ತಿದ್ದಾರೆ. ನಿಮ್ಮನ್ನು ಸರ್ವನಾಶ ಮಾಡೋದಕ್ಕೆ ಇಬ್ಬರು ಕೈ ಜೋಡಿಸಿದರೆ ಅದರಲ್ಲಿ ಒಬ್ಬಳು ಹೆಂಗಸು, ಒಬ್ಬನು ಗಂಡಸು ಇದರಲ್ಲಿ ಶಾಮೀಲಾಗಿದ್ದಾರೆ. ಇಂದು ಇವರ ಹೆಸರನ್ನು ನೀವು ತಿಳಿಲೇಬೇಕು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ, ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಆ ಶತ್ರುಗಳು ನಿಮ್ಮ ಜೀವನವನ್ನು ಫೈನಲ್ ಮಾಡೋದಕ್ಕೆ, ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನಿಮ್ಮ ಜೀವನವನ್ನು ನರಕಕ್ಕಿಂತಲೂ ಕೀಳಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಸಾಲು ಸಾಲು ಅನರ್ಥಗಳು ಸಂಭವಿಸೋದಕ್ಕೆ ಶುರುವಾಗುತ್ತೆ. ಯಾಕೆಂದರೆ ಈ ಇಬ್ಬರು ವ್ಯಕ್ತಿಗಳು ತಮ್ಮ ತಂತ್ರ ಮಂತ್ರ ಮತ್ತು ಬ್ಲ್ಯಾಕ್ ಮ್ಯಾಜಿಕ್ನ ಶಕ್ತಿಯಿಂದ ಸಬಲರಾಗಿ ಮೊದಲಿಗೆ ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸ್ತಾರೆ. ನಿಮ್ಮ ನೆಮ್ಮದಿಯನ್ನು ಕೆಡಿಸಿ ನಿಧಾನವಾಗಿ ನಿಮ್ಮನ್ನು ವಿಪರೀತ ಕೋಪಿಷ್ಠರನ್ನಾಗಿ ಮಾಡ್ತಾರೆ. ನಿಮಗೆ ಸಣ್ಣ ವಿಷಯಕ್ಕೂ ಕೂಡ ಸಿಟ್ಟು ಬರುವಂತೆ ಮಾಡ್ತಾರೆ. ಯಾವಾಗ ನಿಮ್ಮ ಕ್ರೋಧ ಅನ್ನೋದು ಹೆಚ್ಚಾಗುತ್ತೋ ಆಗ ಅವರ ನೇರ ಪರಿಣಾಮ ನಿಮ್ಮ ಆರೋಗ್ಯದ ಮೇಲೆ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವರ ನಕಾರಾತ್ಮಕ ಶಕ್ತಿ ನಿಮ್ಮನ್ನು ದಿನೇ ದಿನೇ ಕೆಳಗಡೆ ಇಳಿಯುವಂತೆ ಮಾಡುತ್ತೆ. ನಿಮ್ಮ ಮಕ್ಕಳು, ನಿಮ್ಮ ಉದ್ಯೋಗ, ವ್ಯಾಪಾರ, ಹೀಗೆ ಎಲ್ಲ ಜಾಗದಲ್ಲೂ ಕೂಡ ನೆಗೆಟಿವಿಟಿ ಅನ್ನೋದು ತುಂಬಿಬಿಡುತ್ತೆ. ಇಡೀ ಸಂಸಾರವನ್ನು ಮಣ್ಣಿನಲ್ಲಿ ಮಣ್ಣು ಹಾಕೋದಕ್ಕೆ ಅವನು ಪಣ ತೊಟ್ಟಿದ್ದಾರೆ. ಇವರ ಶತ್ರುತ್ವದ ಬೆಂಕಿ ನಿಮ್ಮ ಮೇಲೆ ಆ ರೇಂಜ್ಗೆ ಉರಿತಾ ಇದೆ. ಆತ್ಮೀಯರೇ, ಇಂದು ರಾತ್ರಿ ಸರಿಯಾಗಿ 11 ಗಂಟೆಯಿಂದ ನಿಮ್ಮ ಮೇಲೆ ದೊಡ್ಡ ದೊಡ್ಡ ಮನಸ್ಸಲ್ಲಿ, ದೇಹದಲ್ಲಿ ಒಂಥರ ಸಂಕಟಗಳು ಬರುವ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ. ಇದಕ್ಕಾಗಿಯೇ ಈ ವಿಡಿಯೋವನ್ನು ನೀವು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಪರಿವಾರದ ರಕ್ಷಣೆಯ ಕವಚಕ್ಕಾಗಿ ನೀವು ಜೈ ದುರ್ಗಾ ಮಾತಾ ಅಂತ ಕಮೆಂಟ್ ಮಾಡಿ. ಆ ತಾಯಿ ನಿಮಗೆ ರಕ್ಷಣಾ ಕವಚವಾಗಿ ನಿಮ್ಮನ್ನು, ನಿಮ್ಮ ಫ್ಯಾಮಿಲಿಯನ್ನು ರಕ್ಷಣೆ ಮಾಡ್ತಾರೆ. ಅದರಿಂದ ಯಾರು ಕೂಡ ನಿಮ್ಮನ್ನು ಟಚ್ ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ನಾಳೆ ನಿಮ್ಮ ಮನೆಯಲ್ಲಿ ಆಹಾಕಾರ ಹೇಳೋದನ್ನು ಯಾರಿಂದಲೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನನ್ನ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ಇಂದು ನಿಮ್ಮ ಕಣ್ಣುಗಳನ್ನು ತೆರೀರಿ ಮತ್ತು ವಿಡಿಯೋಗೆ ಪ್ರತಿಯೊಂದು ಸೆಕೆಂಡನ್ನು ಗಮನ ಕೊಟ್ಟು ಕೇಳಿ. ನಾನು ಆ ಇಬ್ಬರು ಮುಖವಾಡವನ್ನು ಸೀಳಿ ನಿಮ್ಮ ಮುಂದೆ ಹಾಕ್ತಾ ಇದ್ದೇನೆ. ಅವರ ಹೆಸರು, ಅವ್ರ ರೂಪ, ಅವರು ರಂಗು ಏನು, ಅವ್ರ ಕಲರ್ ಏನು, ಅವರು ಹೆಸರೇನು, ಇದೆಲ್ಲ ಕೂಡ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಅವ್ರ ಚಲನೆ ಹೇಗಿರುತ್ತೆ. ಹೀಗೆ ನಿಮ್ಮದೇ ಮನೆಯೊಳಗೆ ನಿಮ್ಮದೇ ಉಪ್ಪು ತಿಂದು ನಿಮಗೆ ದ್ರೋಹ ಮಾಡುತ್ತಿರುವ ಆ ವ್ಯಕ್ತಿಗಳು ಯಾರು? ನೀವು ಯಾವುದೇ ಕೆಲಸ ಶುರು ಮಾಡಿದರೆ ಅಥವಾ ನಿಮ್ಮ ಮನೆಗೆ ಏನಾದರೂ 4 ಕಾಸು ದುಡ್ಡು ಜಾಸ್ತಿ ಆಯ್ತಂದರೆ ಅವರಿಗೆ ಮೈಯಲ್ಲಿ ಹಾವು ಹರಿದಾಡದಂತೆ ಆಗುತ್ತೆ. ಅಷ್ಟೊಂದು ದ್ವೇಷ ನಿಮ್ಮ ಮೇಲೆ ನಿಮ್ಮನ್ನು ಕಂಡ್ರೆ ಅವರಿಗೆ ಆಗೋದೇ ಇಲ್ಲ. ನಿಮ್ಮ ಮನೆಯ ಹೊರಗಿನ ಮಣ್ಣನ್ನು ಕದ್ದೊಯ್ದು ಆ ಹವನ ಹುಂಡದಲ್ಲಿ ಅವರು ಸುಡ್ತಾ ಇದ್ದಾರೆ.
ನೀವು ಒಮ್ಮೆ ಆದರೂ ಯೋಚನೆ ಮಾಡಿದರೆ ಇತ್ತೀಚೆಗೆ ನಿಮ್ಮ ಮನೆಯಲ್ಲಿ ವಿನಾಕಾರಣ ಕ್ಲೇಶಗಳು ಯಾಕೆ ಆಗ್ತಾ ಇವೆ? ನಿಮ್ಮ ಕೈಗೂಡುವ ಕೆಲಸಗಳು ಕೊನೆ ಕ್ಷಣದಲ್ಲಿ ಎಲ್ಲ ಆಗ್ತಾ ಇದೆ ಅನಿಸುತ್ತೆ, ಬಟ್ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ. ಯಾಕಂತ ನೀವು ಯೋಚನೆ ಮಾಡಿದ್ರಾ? ಅದಕ್ಕೆಲ್ಲ ಇದೇ ಮೇನ್ ಕಾರಣ ಆಗಿರುತ್ತೆ. ನಿಮಗೆ ಪಾರ್ಟ್ 2 ವಿಡಿಯೋ ಬೇಕಂದರೆ ಪಾರ್ಟ್ 2 ಅಂತ ಹಾಕಿ, ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನ ಸುಖಿನೋ ಭವಂತು.